ಈ ಕಾನೂನು ಏನಿದೆಯಲ್ಲ, ಈ ಕಾನೂನು ಮಾಡುವಾಗ ಹಿಂದೆ ನೆಹರು ಅವರು ಸಿವಿಲ್ ಕೋಡ್ಸ್ ಏನಿದೆಯಲ್ಲ ಅದಕ್ಕೆಲ್ಲ ಮುಸ್ಲಿಮರಿಗೆ ಅಪ್ಲೈ ಆಗ್ತೈತೆ. ಸಿವಿಲ್ ಕೋಡ್, ಸಿವಿಲ್ ಡಿಸ್ಪ್ಯೂಟ್ಸ್ ಎಲ್ಲನೂ ಕೂಡ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಅಪ್ಲೈ ಆಗ್ತೈತೆ. ಅವರು ಇದರಲ್ಲಿ ಅವರ ಇದಿದೆಯಲ್ಲ ಏನು ಶರಿಯಾ ಹಾಂ, ಅದು ಇಲ್ಲಿ ಅಪ್ಲೈ ಆಗಲ್ಲ. ಇದರಲ್ಲಿ ಶರಿಯಾ ಅಪ್ಲೈ ಆಗಲ್ಲ. ಯಾವುದಕ್ಕೆ? ಸಿವಿಲ್ ಕೋಡ್ಗೆ. ನಮ್ಮ ಭಾರತದ ಏನು ಸಿವಿಲ್ ಕೋಡ್ ಇದೆ ಅದಕ್ಕೆ ಶರಿಯಾ ಅಪ್ಲೈ ಆಗಲ್ಲ, ಬೇಡ ಅಂತ ಹೇಳಿದ್ದಾರೆ. ನಾವು ಇದನ್ನೇ ಒಪ್ಕೊಂತೀರಿ ಅಂತ ಹೇಳಿದ್ದಾರೆ. ಆದರೆ ಕ್ರಿಮಿನಲ್ ಇದೆಯಲ್ಲ, ಕ್ರಿಮಿನಲ್ ಲಾ ಇದೆಯಲ್ಲ ಅದಕ್ಕೆ ಅಲ್ಲ, ಸಾರಿ ಉಲ್ಟಾ ಕ್ರಿಮಿನಲ್ ಲಾ ಇದೆಯಲ್ಲ ಅದು ನಮಗೆ ಶರಿಯಾ ಬೇಡ ಅಂತ ಹೇಳಿದ್ದಾರೆ. ಯಾರು? ಇವರೇ. ಅಲ್ಲಿ ಇದೆಯಲ್ಲ ಶರಿಯಾ ಏನಿದ್ದಾರೆ ಅಂದರೆ ಅತ್ಯಾಚಾರ ಮಾಡಿದ್ರೆ ರೋಡಲ್ಲಿ ನಿಲ್ಲಿಸಿ ಕಲ್ಲು ಹೊಡಿಯೋದು, ಕಳ್ತನ ಮಾಡಿದ್ರೆ ಕೈ ಕಾಲು ಕತ್ತರಿಸೋದು, ಇದೆಲ್ಲ ಇದೆಯಾ, ಈ ಕಾನೂನು ಬೇಡ ಅಂತ ಹೇಳಿದ್ದಾರೆ. ಆದರೆ ಸಿವಿಲ್ ಕೋಡ್ ಏನಿದೆಯಲ್ಲ ಅದು ಶರಿಯಾ ಥರ ಇರಬೇಕು ಅಂತ ಹೇಳಿದ್ದಾರೆ. ಅಂದರೆ ಎಷ್ಟು ಅಂದರೆ ಕಾಂಗ್ರೆಸ್ ಪದೇ ಪದೇ ಓಟ್ಗೋಸ್ಕರ ಅನುಕೂಲ ಸಿಂಧು ನೆಹರು ಕಾಲದಿಂದನೂ ಕೂಡ ಪ್ರಾರಂಭ ಮಾಡ್ಕೊಂಡು ಬಂದಿದ್ದಾರೆ. ನೆಹರು ಕಾಲದಲ್ಲೇ ಈ ದೇಶವನ್ನು ಇಬ್ಬಾಗ ಮಾಡಿದ್ದು. ಆಗಲೇ ಅವರಿಗೆ ಧರ್ಮಾಧಾರಿತವಾದಂಥ ಒಂದು ದೇಶವನ್ನು ಕೊಟ್ಟಂಥದ್ದು ನೆಹರು ಕಾಲದಲ್ಲೇ. ಪಾಕಿಸ್ತಾನ ಕೊಟ್ಟರು, ಅದು ಸಾಲ್ತು ಅಂತ ಹೇಳಿದ್ರು, ಬಾಂಗ್ಲಾದೇಶ ಆಯಿತು. ಇದೊಂಥರ ತುಷ್ಟೀಕರಣ ರಾಜಕಾರಣ. ಇದರಿಂದ ಏನಾಗಿದೆ, ವಕ್ಫ್ ಬೋರ್ಡ್ ಅನ್ನೋ ಭೂತ ಇವತ್ತು ಅವ್ರ ಹೆಜ್ಜೆ ಇಟ್ಟಿದ್ದ ಕಡೆ ಎಲ್ಲ ನಮ್ಮದು 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 ಅಂತ ಮಾಡಿದ್ದಾರೆ. ಅದರಲ್ಲೂ ಮಂತ್ರಿ ಆದಮೇಲೆ ಈ ಯಾರು ಜಮೀರ್ ಮಂತ್ರಿ ಆದಮೇಲೆ ಎಲ್ಲ ಜಿಲ್ಲೆಯಲ್ಲಿ ಹೋಗಿ 15 ದಿನದೊಳಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ, ಮಾಡಲಿಲ್ಲ ಅಂದ್ರೆ ಹುಷಾರ್ ಅಂತೇಳಿ ಯಾವುದ್ಯಾವುದು ವಕ್ಫ್ ಬೋರ್ಡ್ ಅಂತ ಅವರ ಗೆಜೆಟಲ್ಲಿ, ನಮ್ದಲ್ಲ ಸರ್ಕಾರ ಗೆಜೆಟಲ್ಲಿ, ಅವ್ರ ಗೆಜೆಟಲ್ಲಿ ಏನು ಮಾಡ್ಕೊಂಡಿದ್ದು ಅದನ್ನೆಲ್ಲ ಪಾಣಿಯಲ್ಲಿ ಚೇಂಜ್ ಮಾಡಿ ಅಂತ ಆದೇಶ ಮಾಡಿದಂಥವರು ಈ ಜಮೀರ್ ಅಹಮದ್. ಅದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ರೈತರ ಆತಂಕಕ್ಕೆ ಒಳಗಾಗಿದ್ದಾರೆ. ಒಂದು ರೀತಿ ಮಠ ಮಂದಿರಗಳು ಕೂಡ ಇವತ್ತು ನಾವು ಹೋಗಿದ್ದೆ, ಬಸವಣ್ಣ ದೇವಸ್ಥಾನ ಇದೆ, ಬಸವಣ್ಣನ ಒಂದು ಮಠ ಇಲ್ಲಿ ಈ ಸರ್ವೆ ನಂಬರಲ್ಲಿ ಮೈಸೂರು 153 ಹಾಂ, ಅಲ್ಲಿ ಸ್ವಾಮೀಜಿನೂ ಇದ್ದಾರೆ, ತಾಯಿ ಮಾದೇವಿ ಅಂತ ಅವರು ಇದ್ದಾರೆ. ಅವರು ಅಲ್ಲಿ 20 ವರ್ಷದಿಂದನೂ ಇದ್ದಾರೆ. ಸರ್ಕಾರದಿಂದ ನಮ್ಮ ಸರ್ಕಾರ ಇದ್ದಾಗ ಅವ್ರಿಗೆ 60 ಲಕ್ಷ ರೂಪಾಯಿ ಗ್ಯಾಂಟ್ ಕೊಟ್ಟಿದ್ರಿ. ಏನಕ್ಕೆ? ಅಲ್ಲಿರೋಂಥ ಹಿಂದುಳಿದ ಜನಾಂಗದ ಅಭಿವೃದ್ಧಿ ಮಾಡಲಿ, ಅವರಿಗೆ ಶಿಕ್ಷಣ ಕೊಡಲಿ, ಅನ್ನದಾಸೋಹ ಮಾಡಲಿ ಅಂತ ಕೊಟ್ಟಿದ್ರಿ. ಆ ಬಸವಣ್ಣನ ಮಠನೂ ಕೂಡ, ಬಸವಣ್ಣನ ಮಠ ಇವತ್ತು ಈದ್ಗಾ ಒಕ್ಕಾಸ್ತಿ. ಅದಕ್ಕೆ ಯಾವಾಗ ಮಸೀದಿ ಮಾಡ್ತಾರೋ ಗೊತ್ತಿಲ್ಲ. ಹಿಂದೆ ರಾಮ ಮಂದಿರಕ್ಕೆ ಮಸೀದಿ ಮಾಡಿಬಿಟ್ರಲ್ಲ, ರಾಮ ಮಂದಿರ ಇದನ್ನು ಹೊಡೆದಾಕಿ ಮಸೀದಿ ಮಾಡಿದ್ರಲ್ಲ, ಹಂಗೆ ಯಾವತ್ತೂ ಆ ಬಸವಣ್ಣನ ದೇವಸ್ಥಾನದ ಮೇಲೆ ಗುಮ್ಟಾಕ್ ಹಾಕ್ತಾರೋ ಗೊತ್ತಿಲ್ಲ.